ಹಾಯ್ ಎವ್ರಿವನ್. ನೋಡಿ, ಒಂದು ಫ್ರೋನ್ಸ್ ಡೆಲ್ಟಾ ಪ್ಲಸ್ ಗಾಡಿ ಇದೆ, ಒಂದು ಡಿಸೈರ್ ಇದೆ, ಶಿಫ್ಟ್ ಡಿಸೈರ್. ಇದು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡೋಣ. ಬಟ್ ಇದು ಒಂದು ಫ್ರೋನ್ಸ್ ಒಂದು ಡೆಲ್ಟಾ ಪ್ಲಸ್ ಗಾಡಿ, ಇದು ಆಟೋಮೆಟಿಕ್ ಗಾಡಿ. ಸೊ ಇದಕ್ಕೆ ಬಂದ್ಬಿಟ್ಟು ನಾವು ಏನು ಕೆಲಸ ಇದೆ ಅಂದರೆ, ಇದರಲ್ಲಿ ಒಂದು ಔಟ್ಸೂಟ್ ಲುಕ್ನಲ್ಲಿ ನಿಮಗೆ ಡೋರ್ ವೈಸರ್ ಒಂದು ಫಿಟ್ ಆಗಿದೆ. ಇದರಲ್ಲಿ ಕ್ರೋಮ್ನದ್ದು ವಿಂಡೋ ಗಾರ್ನಿಶು, ಹ್ಯಾಂಡಲ್ ಕ್ರೋಮು, ಡೋರ್ ಬೀಡಿಂಗು, ಇದು ಒಂದು ಔಟ್ಸೈಡ್ ಲಿಕ್ನಲ್ಲಿ ಫಿಟ್ ಆಗಿದೆ. ಪ್ಲಸ್ ಇಲ್ಲಿ ನಿಮಗೆ ವೀಲ್ ಆರ್ಚ್ ಒಂದು ಫಿಟ್ ಆಗಿದೆ, ಇದು ಒಂದು ಫಿಟ್ ಆಗಿದೆ ಔಟ್ಸೈಡ್ ಲಿಂಗ್. ಸನ್ ಫ್ಲಿಮ್ ಒಂದಿದೆ. ಸನ್ ಫ್ಲಿಮ್ ಬಂದ್ಬಿಟ್ಟು 50-70 ರೂಲ್ಸ್ ಪ್ರಕಾರ ಏನಿದೆ ಇಲ್ಲಿಂದ ನೋಡ್ಬೋದು ನೀವು. ಈ ಗ್ಲಾಸ್ ಶೇಡು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ಒಂದಾಗಿದೆ. ನೆಕ್ಸ್ಟ್ ನೀವು ಒಳಗಡೆ ಬಂದ್ಬಿಟ್ರೆ ನೀವು ಆಮ್ರೆಸ್ಟ್. ಇವಾಗ ಸಮ್ಮರ್ ಸೀಸನ್ ಇದೆ. ಸಮ್ಮರ್ ಸೀಸನ್ನಲ್ಲಿ ನಿಮಗೆ ಎಷ್ಟು ಎ ಸಿ ನೀವು ಹಾಕಿದ್ರೂ ಅಷ್ಟೊಂದು ಎಫೆಕ್ಟ್ ಬರಲ್ಲ. ಎಲ್ಲಿ ಬರಲ್ಲ ಅಂದರೆ ಹಿಂಗಡೆ ಅವ್ರಿಗೆ, ಯಾಕೆಂದರೆ ಇದು ಸ್ಪಾಟ್ ಇದೆ ಅಲ್ಲ, ಚಿಕ್ಕದಿದೆ. ಇದು ಚಿಕ್ಕದು ಇರೋದ್ರಿಂದ ನಿಮಗೆ 4 ಸ್ಪಾಟು. ಫ್ರಂಟ್ನಲ್ಲಿ ಸೂಪರ್ ನಿಮಗೆ ಎ ಸಿ ಎಫೆಕ್ಟ್ ಇದೆ. ಹಿಂದ್ಗಡೆನೂ ಬರ್ತದೆ. ಯಾವಾಗ ಬರ್ತದೆ ಒಂದು 1/2 hour 45 minutes. ಅದು ಬಿಟ್ಟರೆ ನಿಮಗೆ ಗಾಡಿ ಎಲ್ಲ ಹೀಟ್ನಲ್ಲಿ ಅದು ಕೋಲ್ಡ್ ಆಗಿ ಆಮೇಲೆ ಹಿಂದ್ಗಡೆ ಹೋಗಿ ಬರ್ತದೆ ಒಂದು. ಇವಾಗ ಎ ಸಿ ಫ್ರೋನ್ಸ್ ಇರಲಿ, ಬೆಲಿನೋ ಇರಲಿ, ಗ್ಲಾನ್ಸಾ ಇರಲಿ, ಟೊಯೋಟಾ ಟೈಸರ್ ಇರಲಿ, ನಮ್ಮ ಹತ್ರ ನಮ್ಮ ಅಂಗಡಿ ಬಗ್ಗೆ ನಿಮ್ಗೆ ಹೇಳ್ತಾ ಇರೋದು. ನಮ್ಮ ಹತ್ರ ಮಾಡಿದ್ರೆ ಒರಿಜಿನಲ್ ಕೆಲಸ ಆಗೋದು ನಿಮಗೆ. ನಾವು ಆಲ್ಟ್ರೇಷನ್ ಕೆಲಸ ಮಾಡಲ್ಲ. ಒರಿಜಿನಲ್ ಆಮ್ರೆಸ್ಟ್ ಹಾಕ್ಬಿಟ್ಟು ಎ ಸಿ ವರ್ಕಿಂಗ್ ಬೇಗ ಅಂದರೆ ನಿಮಗೆ ಎ ಸಿ ವರ್ಕಿಂಗ್ ಸಿಗುತ್ತೆ. ಎ ಸಿ ವರ್ಕಿಂಗ್ ಬೇಡ ಅಂದರೆ ಬರೀ ಆಮ್ರೆಸ್ಟು ಚಾರ್ಜರ್ ಬೇಕಂದ್ರೆ ಅದನ್ನೂ ಸಿಗುತ್ತೆ. ಎ ಸಿ ಬೇಕಂದರೆ ಎ ಸಿ ವರ್ಕಿಂಗು ಸಿಗುತ್ತೆ. ಡೆಲ್ಟಾ ಪ್ಲಸ್ ಇದು ಆಟೋಮೆಟಿಕ್ ಗಾಡಿ. ಇದಕ್ಕೆ ಇವಾಗ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲು ಅವೈಲಬಲ್ ಇದೆ. ಕಸ್ಟಮರ್ ನೆಕ್ಸ್ಟ್ ಟೈಮ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರ ಡಿಸಿಷನ್ನು ಅದು ಆಗ್ಬೋದು. ಫ್ರಂಟಿಂದ ಇವಾಗ ಫಾಗ್ಲೆಟು ಭಾಳ ಇದ್ದಿದೆ. ಏನಂದರೆ ಇಲ್ಲಿ ನಿಮಗೆ ಡೆಲ್ಟಾ ಪ್ಲಸ್ನಲ್ಲಿ ಇಲ್ಲಿ ಡೆಲ್ಟಾನಲ್ಲಿ ಫಾಗ್ಲೈಟ್ ಬರಲ್ಲ. ಸೊ ಇದನ್ನು ಒಂದು ಫಾಗ್ಲೈಟು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಫಾಗ್ಲೈಟನ್ನು ಫಿಟ್ ಮಾಡಿದ್ರೆ ಇದು ಫೋಕಸಿಂಗು ನೋಡ್ಬೋದು ನೀವು. ಇಲ್ಲಿ ಬರೀ ಹೆಡ್ಲೈಟ್ ಆನ್ ಇದೆ. ಇದು ಹೆಡ್ಲೈಟ್ ಆನ್ ಇಲ್ಲ ನೋಡಿ. ಇದು ಆಫ್ ಮಾಡ್ತೀನಿ. ಇದು ಹೆಡ್ಲೈಟ್, ಇದು ಹೈ ಬೀಮ್ ಲೋ ಬೀಮು. ಹೆಡ್ಲೈಟ್ ಆಫ್ ಮಾಡಿಬಿಟ್ಟು ಜಸ್ಟ್ ಪಾರ್ಕಿಂಗ್ ಆನ್ ಮಾಡಿಬಿಟ್ಟು ಇಲ್ಲಿ ಆನ್ ಮಾಡಿದ್ರೆ ನೀವು ವೈಟ್ ಲೈಟು, ತಿರ್ಗಿ ಆಫ್ ಮಾಡಿದ್ರೆ ಎಲ್ಲೋ, ತಿರ್ಗಿ ಆಫ್ ಮಾಡಿದ್ರೆ ಇದು ಫ್ಲಾಶರ್. ಈ ಥರ ಒಂದು 3-4 ಕಲರ್ ನಿಮಗೆ ಇದರಲ್ಲಿ ಸಿಗುತ್ತೆ. ಇದು ಒಂದು ಆಪ್ಷನ್. ಇದು ಡೆಲ್ಟಾ ಪ್ಲಸ್ಗೆ, ಡೆಲ್ಟಾ ಇರಲಿ, ಸಿಗ್ಮಾ ಇರಲಿ, ಯಾವುದನ್ನು ಇರಲಿ, ಇದೊಂದು ಫಾಗ್ಲೈಟ್ ಒಂದು ಇದಕ್ಕೆ ನಾವು ಫಿಟ್ ಮಾಡಿದ್ದೀವಿ. ಎ ಸಿ ಬಗ್ಗೆ ನಾನು ಹೇಳಿದ್ರೆ, ಎ ಸಿಗೆ ಆ ಕೆಲಸಗೆ ವಾರಂಟಿಗೆ ವೈರ್ ಕಟ್ಟಿಂಗ್ಗೆ ಏನು ಸಂಬಂಧನೇ ಇಲ್ಲ. ಇದು ಎಲ್ಲ ಜೆನ್ಯೂನ್ ಐಟಮು, ನೆಕ್ಸಾ ಪ್ರಾಡಕ್ಟು. ಎ ಸಿ ಎಫೆಕ್ಟ್ ನಿಮಗೆ ಕಂಪ್ನಿಯಿಂದ ಹೆಂಗೆ ಬರ್ತದೆ ಟಾಪ್ ಆ್ಯಂಡ್ ಮಾಡಲ್ಗೆ ಸೇಮ್ ಅದೇ ಥರ ಬರೋದು. ಆಲ್ಟ್ರೇಷನ್ ಕೆಲಸನೆಲ್ಲ ಒರಿಜಿನಲ್ ಕೆಲಸನಲ್ಲಿ ನಾವು ಮಾಡಿ ಕೊಡ್ತೀವಿ. ಇವಾಗ ಕಂಪ್ನಿಯಿಂದ ನಿಮಗೆ ಮಿರರ್ ಫೋಲ್ಡಿಂಗ್ ಬಂದಿರ್ತದೆ. ಸೊ ಲಾಕ್ ಮಾಡಿದ್ರೆ ನೀವು ರಿಮೋಟ್ನಲ್ಲಿ ಮಿರರ್ ಕ್ಲೋಸ್ ಆಗೋಲ್ಲ, ಓಪನ್ ಮಾಡಿದ್ರೆ ಓಪನ್ ಆಗೋಲ್ಲ. ಅದೂ ನಮ್ಮ ಹತ್ರ ಫೀಚರ್ ಇದೆ. ಅದನ್ನು ಈ ಗಾಡಿಗೆ ಹಾಕಿದ್ದೀನಿ. ಲಾಕ್ ಮಾಡಿದ್ರೆ ಮಿರರ್ ಕ್ಲೋಸ್ ಆಗುತ್ತೆ, ಓಪನ್ ಮಾಡಿದ್ರೆ ಮಿರರ್ ಓಪನ್ ಆಗುತ್ತೆ. ವಿಂಡೋ ಕ್ಲೋಸರ್ ಅಂತ ಬರುತ್ತೆ. ವಿಂಡೋ ಕ್ಲೋಸರ್ನಲ್ಲಿ ಏನಂದರೆ ಗ್ಲಾಸ್ ನೀವು ಡೌನ್ ಇದ್ರೂ ಒಂದೊಂದು ಗ್ಲಾಸ್ ಮೇಲೆ ಹೋಗುತ್ತೆ. ಅದು ಒಂದು ಇದಕ್ಕೆ ಆಗಿದ್ದೀನಿ. ಇವಾಗ ಫಾಗ್ಲೈಟ್ ಫಿಟ್ಟಿಂಗು ನಿಮಗೆ ತೋರಿಸ್ತೀನಿ ನೋಡಿ, ಅದು ಬಂದಿದೆ ಅಂತ. ಈ ಥರ ಫಾಗ್ಲೈಟ್ ಫಿಟ್ಟಿಂಗು ನಿಮಗೆ ಈ ಥರ ಫಿಟ್ ಆಗುತ್ತೆ ಡೆಲ್ಟಾ ಪ್ಲಸ್ನಲ್ಲಿ. ಇದು ಒಂದು ಇದರಲ್ಲಿ ಆಗಿದೆ. ಮೇನ್ ಥಿಂಗ್ ಏನಂದರೆ ಸನ್ ಫ್ಲೇಮು, ಎ ಸಿ ವರ್ಕಿಂಗು ವಿತ್ ಆಮ್ರೆಸ್ಟ್ ಚಾರ್ಜರು, ಫ್ರಂಟ್ ಫಾಗ್ಲೈಟು, ವಿಂಡೋ ಗಾರ್ನಿಶು, ಡೋರ್ ವೈಸರು, ಪ್ಲಸ್ ಒಂದು ಕೀ ಪೋಚು ನಾವು ಕಸ್ಟಮರ್ಗೆ ನಮ್ಮ ಕಡೆಯಿಂದ ಇದು ಒಂದು ಗಿಫ್ಟ್ ಕೊಟ್ಟಿದ್ದೀನಿ. ಕೀ ಪೋಚ್ ಇರಲಿಲ್ಲ, ಅದರಲ್ಲಿ ಕೀ ಪೋಚ್ ಒಂದು ಇದಕ್ಕೆ ಕೊಟ್ಟಿದ್ದೀನಿ. ಸೊ ಫ್ರೋನ್ಸ್ ಇರಲಿ, ಬೆಲಿನೋ ಇರಲಿ, ಟೊಯೋಟಾ ಗ್ಲಾನ್ಸಾ ಇರಲಿ, ಟೊಯೋಟಾ ಟೈಸರ್ ಇರಲಿ, ಯಾವುದಕ್ಕೂ ನಮ್ಮ ಹತ್ರ ಎ ಸಿ ಅವೈಲಬಲ್ ಇದೆ. ಕ್ರೂಸ್ ಕಂಟ್ರೋಲ್ ಅವೈಲಬಲ್ ಇದೆ. CNG ಒಂದು ಬಿಟ್ಟು ಆಟೋಮೆಟಿಕಲ್ಲಿ ಮ್ಯಾನಲಲ್ಲಿ ಕ್ರೂಸ್ ಕಂಟ್ರೋಲ್ ಅವೈಲಬಲ್ ಇದೆ. ಆಮ್ರೆಸ್ಟು, ಚಾರ್ಜರ್, ಎ ಸಿ ಏನೇನು ಬೇಕು ಎಲ್ಲ ಅವೈಲಬಲ್. ಇನ್ನೊಂದು ಸೀಟ್ ಅಡ್ಜಸ್ಟ್ಮೆಂಟಿಂಗ್ ಇಲ್ಲ, ಈ ಗಾಡಿನಲ್ಲಿ ಬರೋಲ್ಲ. ಅದೂ ನಮ್ಮ ಹತ್ರ ಅವೈಲಬಲ್ ಇದೆ. ಸೀಟ್ ಹೈಟ್ ಅಡ್ಜಸ್ಟ್ಮೆಂಟಿಂಗ್ ನಿಮಗೆ ಬೇಕಾದರೆ ಅದನ್ನು ಮಾಡ್ಬೋದು. ಒಂದು ಕೆಲವು ಕಡೆ ಇವಾಗ ನೀವು ಆಮ್ರೆಸ್ಟ್ ಫಿಟ್ ಮಾಡ್ಕೊಂಡಿರ್ತೀರಾ. ಇವಾಗ ಸಮ್ಮರ್ ಸೀಸನ್ನಲ್ಲಿ ಎ ಸಿ ವರ್ಕಿಂಗ್ ಬೇಕು ಅಂತ
ಫಸ್ಟು ನೀವು ಅದ್ರಲ್ಲಿ ನಮ್ಮ ಹತ್ರ ಐಟಮ್ ಅವೈಲಬಲ್ ಇದ್ದರೆ ನಿಮಗೆ ನಾವು ಎ ಸಿ ವರ್ಕಿಂಗ್ ಮಾಡಿ ಕೊಡ್ಬೋದು. ಇಲ್ಲಾಂದರೆ ನಮ್ಮ ಹತ್ರ ಕಸ್ಟಮರ್ ಬಂದರೆ ಫುಲ್ ಪ್ಯಾಕೇಜೇ ಅದು ಹಾಕ್ಕೊಂಡು ಹೋಗೋದು. ಸೊ ಅದು ಇವಾಗ ಕಸ್ಟಮರ್ ಈ ಗಾಡಿ ಬಂದಿದೆ, ಆಮ್ರೆಸ್ಟ್ ಈ ಥರ ಇದ್ದಿದ್ದು ಇದು ತೆಗಿಬಿಟ್ಟು ನಾವು ಆಮ್ರೆಸ್ಟು ಚಾರ್ಜರು ಎ ಸಿ ವರ್ಕಿಂಗ್ ಜೊತೆಯಲ್ಲಿ ಮಾಡಿ ಕೊಟ್ಟಿದ್ದು. ಸೊ ಆ ಥರ ನೋಡಿಬಿಟ್ಟು ನಿಮಗೆ ಯಾವ ಏನೇನು ಬೇಕು ಅಂತ ಡಿಸೈಡ್ ಮಾಡಿ ಬನ್ನಿ ಮಾಡಿ ಕೊಡೋಣ. ಯಾವುದು ಏನು ಯಾವ ಗಾಡಿ ನೋಡಿ ನಿಮಗೆ ಕೆಲಸ ಮಾಡಿ ಕೊಡೋಣ. ಬಟ್ ಅದಕ್ಕೆ ಎಲ್ಲ ಟೈಮ್ ಬೇಕು, ಟೈಮ್ ತೊಗೊಂಡು ಫೋನ್ ಮಾಡ್ಕೊಂಡು ಬನ್ನಿ, ನೀವು ಮಾಡಿ ಕೊಡೋಣ.